ಪ್ರಿಯರೇ ನಮಸ್ಕಾರ. 2016 ರಲ್ಲಿ ರಾಜ್ಯದ ಮಿತ್ರರಲ್ಲಿ ಮಾತ್ರ ಸ್ಥಾಪಿಸಲ್ಪಟ್ಟ JGVM ಅಂದರೆ ಜೀಸಸ್ ಗೋಸ್ಪಲ್ ವಿವಿಯನ್ ಮಿನಿಸ್ಟ್ರಿ ಎಂದರ್ಥ. ಮತ್ತು ಇದು ಈ JGVM ಕೇಂದ್ರದ ಸ್ಥಾಪಕರು ಮತ್ತು ಸಂಚಾಲಕರಾದ ಶ್ರೀ ವಿವಿಯನ್ ಇ ಹವಳದ ಇವರ ಪರಿಚಯ ಇರುವ ಪತ್ರ ಇದಾಗಿದೆ. ಮಾನ್ಯರೇ, ಈ ಜಗತ್ತಿನಲ್ಲಿಯ ಅಸಂಖ್ಯ ಸಮಾಜ ಸೇವಕರ ಪಂಗಡದಲ್ಲಿ ಒಬ್ಬರಾದ ಶ್ರೀ ವಿವಿಯನ್ ಇವರನ್ನ ಹೊತ್ತು ಹೆತ್ತು ಸಾಕಿ ಸುಸಂಸ್ಕೃತ ವ್ಯಕ್ತಿತ್ವದಿಂದ ಬೆಳೆಸಿದ ಮಾನ್ಯ ದಿವ್ಯ ಇವರ ಪೋಷಕರ ಬಗ್ಗೆ ಮೊದಲು ತಿಳಿಯೋಣ. ಶ್ರೀ ವಿವಿಯನ್ರ ತಂದೆ ದಿವಂಗತ ಶ್ರೀ ಎಲೈಜರ್ ಹವಳದ ಇವರ ಪರಿಚಯವು ಹೀಗಿದೆ. ಭಾರತ ದೇಶದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ, ಗದಗ ಜಿಲ್ಲೆಯಲ್ಲಿ, ಗದಗ ಊರಿನಲ್ಲಿ, ಬೆಟಗೇರಿ ಏರಿಯಾದಲ್ಲಿರುವ ಕ್ರೈಸ್ತ ಉರ್ತ್ ಸ್ಮಾರಕ ದೇವಾಲಯದ ಸಭಿಕರಾಗಿದ್ದ ಇವರು 1948 ರಿಂದ 1971 ಕಾಲದಲ್ಲಿ ಇವರು ಸಹ ಕ್ರೈಸ್ತ ಸಮಾಜದಲ್ಲಿ ಆತ್ಮರಕ್ಷಣಾ ಬೋಧನೆ ಸುವಾರ್ಥ ಅನೇಕ ಕೂಟಗಳನ್ನ ಅದೇ ಸಮಾಜದ ಸಭಿಕರ ಸಲಹೆ ಸೂಚನೆ ಆಸರೆ ಸಹಕಾರಗಳ ಮೂಲಕ ಮುಂದಾಳತ್ವ ವಹಿಸಿ ನಡೆಸುವ ಮೂಲಕ ತಮ್ಮ ಆತ್ಮಿಕ ಜೀವಿತವನ್ನ ಸಮಾಜದ ದೃಷ್ಟಿಯಲ್ಲಿ ಹಾಗೂ ದೇವರ ದೃಷ್ಟಿಯಲ್ಲಿಯೂ ಸಾರ್ಥಕ ಪಡಿಸಿಕೊಂಡಿದ್ದಾರೆ. ವೃತ್ತಿಯಿಂದ ಟೈಪ್ ಇನ್ಸ್ಟಿಟ್ಯೂಟ್ ನಡೆಸುತ್ತಿದ್ದ ಇವರು ವಿವಿಧ ವಿಷಯಗಳ ಬಾಂಡ್ ರೈಟಿಂಗ್ನಲ್ಲಿ ಆ ಹಿಂದಿನ ಕಾಲದಲ್ಲಿ ಮಹಾಪಾಂಡಿತ್ಯದ ಮೂಲಕ ರಾಜ್ಯದ ಅನೇಕ ಊರುಗಳಿಗೆ ಅನೇಕ ಹಳ್ಳಿಗಳಿಗೆ ಹೆಸರುವಾಸಿಯಾಗಿದ್ದರು. ಮಾತ್ರವಲ್ಲದೆ ಇವರ ಬುದ್ಧಿ ಮಟ್ಟಕ್ಕೆ ಇವರ ಅಪಾರ ಪಾಂಡಿತ್ಯಕ್ಕೆ ಮೆಚ್ಚಿ ಮಾನ್ಯ ಸರೋಜಿನಿ ಮಹಿಷಿ ಹಾಗೂ ಮಾನ್ಯ ಇಂದಿರಾ ಗಾಂಧಿ ಇವರು ಇವರ ಜೀವಿತದ ಆ ಕಾಲದಲ್ಲಿಯೇ ಪ್ರಶಂಸನೀಯ ಪತ್ರಗಳನ್ನ ಕಳಿಸಿಕೊಟ್ಟಿದ್ದರು. ಈ ಪತ್ರಗಳು ಇಂದಿಗೂ ಶ್ರೀ ವಿವಿಯನ್ನರ ಮನೆಯಲ್ಲಿ ಇರುತ್ತವೆ. ಇಂತಹ ಈ ಮಹಾನ್ ವ್ಯಕ್ತಿಗಳವರೆಗೂ ಇವರ ಚತುರತೆಯ ಪರಿಚಯ ಪ್ರಚಾರವಾಗಿತ್ತು. ಮಾತ್ರವಲ್ಲದೆ ಆಗಿನ ಕಾಲದಲ್ಲಿ ಸಮಾಜದಲ್ಲಿಯ ವಿದ್ಯಾವಂತ ಪುರುಷ ಮಹಿಳೆಯರಿಗೆ ಉದ್ಯೋಗಗಳನ್ನ ಉಚಿತವಾಗಿ ದೊರಕಿಸಿ ಕೊಡುವಲ್ಲಿ ಇವರು ಅನೇಕರ ಬದುಕಿಗೆ ದೇವರಿಂದ ವರದಾನ ಮಹಾನ್ ವ್ಯಕ್ತಿಯಾಗಿ ಸಾರ್ಥಕವಾಗಿದ್ದಾರೆ. ಮಾತ್ರವಲ್ಲದೆ ಅನೇಕರಿಗೆ ಬಾಳ ಸಂಗಾತಿಯನ್ನ ದೊರಕಿಸಿ ಕೊಡುವಲ್ಲಿಯೂ ಸಹ ಇವರು ಜನತೆಗೆ ಅತ್ಯುತ್ತಮ ಆತ್ಮೀಯತೆಯ ನಿಸ್ವಾರ್ಥ ವ್ಯಕ್ತಿಯಾಗಿ ಸೇವೆ ಸಲ್ಲಿಸಿದ್ದಾರೆ. ರಾಜ್ಯದ ಅನೇಕ ಜನತೆಯಿಂದ ಇವರು ದೇವರ ಮಗ ಎಂಬ ಪ್ರಶಂಸೆಗೆ ಪಾತ್ರವಾಗಿದ್ದಾರೆ. ಓಕೆ ಮಾನ್ಯ ಓದುಗರೆ, ಬನ್ನಿರಿ ಈಗ ಇವರ ಪತ್ನಿಯ ಪರಿಚಯವನ್ನ ತಿಳಿಯೋಣ. ಶ್ರೀ ವಿವಿಯನ್ರ ತಾಯಿ ದಿವಂಗತ ಶ್ರೀಮತಿ ಸುಶೀಲಾ ಇ ಹವಳದ ಇವರ ಪರಿಚಯ ಹೀಗಿದೆ. 1945 ಹಳೆ ಕಾಲದಲ್ಲಿಯೇ BA BEd ಮತ್ತು ಹಿಂದಿ ಭಾಷಾ ಪ್ರವೀಣತೆಯ ಪದವಿಗಳನ್ನ ಸನ್ಮಾನ್ಯ ಇವರು ಪಡೆದವರಾಗಿದ್ದರು. ಮತ್ತು ಇವರು ಕನ್ನಡ, ಹಿಂದಿ, ಇಂಗ್ಲಿಷ್, ಸಂಸ್ಕೃತ, ಅರ್ಧಮಾಗರಿ ಮತ್ತು ಶ್ರೀಲಂಕಾ ದೇಶದ ಭಾಷೆ ಹೀಗೆ 1958 ಆ ಕಾಲದಲ್ಲಿಯೇ ಇವರು ಒಟ್ಟು 6 ಭಾಷೆಗಳಲ್ಲಿ ಮಾತಾಡುತ್ತಿದ್ದರು, ಓದುತ್ತಿದ್ದರು, ಬರೆಯುತ್ತಿದ್ದರು. ಇಷ್ಟೊಂದು ಪಾಂಡಿತ್ಯವುಳ್ಳ ಇವರಿಗೆ ಇವರ ಜೀವಿತ ಕಾಲದಲ್ಲಿ ಅನೇಕ ಕಾರ್ಯಕ್ರಮಗಳಲ್ಲಿ ಸನ್ಮಾನಗಳು ಪುರಸ್ಕೃತವಾಗಿದ್ದವು. ಗದಗಿನ ಚರ್ಚ್ಗಳಲ್ಲಿ ಇವರು ಆತ್ಮಿಕ ಇನ್ನಷ್ಟು ಅಭಿವೃದ್ಧಿ ಸಂದೇಶಗಳನ್ನ ಅತಿ ಭಕ್ತಿಯಿಂದ ಮತ್ತು ಅಪಾರ ಪರಿಣಾಮಕಾರಿಯಾಗಿ ಬೋಧಿಸುತ್ತಿದ್ದರು. ಮಾತ್ರವಲ್ಲದೆ ಇವರ ಸತತ ಪ್ರಾರ್ಥನೆಯಿಂದ ಶ್ರೀ ವಿವಿಯನ್ನರು ಅಸ್ಪಷ್ಟತೆಯಾಗಿ ಮಾತಾಡುವ ಈ ಸಮಸ್ಯೆ ಸಹ ದೇವರ ಕೃಪೆಯಿಂದ ಪರಿಹಾರವಾಗಿತ್ತು. ವೃತ್ತಿಯಿಂದ ಪ್ರೈಮರಿ ಸ್ಕೂಲ್ ಟೀಚರ್ ಆಗಿದ್ದಂತ ಇವರು ತಮ್ಮ ವೃತ್ತಿಯ ಮಹೋನ್ನತ ಅತ್ಯುತ್ತಮ ವ್ಯಕ್ತಿತ್ವಕ್ಕೆ ಸಭೆ ಸಮಾರಂಭಗಳಲ್ಲಿ ಸನ್ಮಾನಗಳನ್ನ ಸಹ ಹೊಂದಿದ್ದರು. ತಮ್ಮ ಬಿಡುವಿನ ವೇಳೆಯಲ್ಲಿ ಸಮಾಜಕ್ಕೆ ಉಪಯುಕ್ತ ಆಗುವಂತ ಅನೇಕ ಕಥೆಗಳನ್ನ, ಕವನಗಳನ್ನ, ಧಾರಾವಾಹಿಗಳನ್ನ ಬರೆದು ನಾಡಿನ ಪ್ರಮುಖ ಮ್ಯಾಗಜಿನ್ಗಳ ಸಂಪಾದಕರಿಗೆ ಕಳಿಸಿಕೊಡುತ್ತಿದ್ದರು. ಅವು ಆಯಾ ತಿಂಗಳಲ್ಲಿಯೇ ಪ್ರಕಟವಾಗುತ್ತಿದ್ದವು ಹಾಗೂ ಇವರ ಲೇಖನಗಳು ಅಭಿಮಾನಿಗಳ ಮೂಲಕ ಅನ್ಯ ಭಾಷೆಗಳಿಗೂ ಸಹ ಭಾಷಾಂತರವಾಗಿವೆ. ಇಷ್ಟು ಅರ್ಥಗರ್ಭಿತ ಮಹತ್ವದ ಲೇಖನಗಳನ್ನ ಇವರು ಬರೆಯುತ್ತಿದ್ದರು. ಇವರ ಲೇಖನದ ಪಾಂಡಿತ್ಯಕ್ಕೆ ಜನ ಮೆಚ್ಚುಗೆಯ ಪತ್ರಗಳನ್ನ ಸಹ ಆಗಿನ ಕಾಲದಲ್ಲಿ ಬರೆಯುತ್ತಿದ್ದರು. ಮಾತ್ರವಲ್ಲದೆ ಇವರಿಗೆ ಬಹುಮಾನಗಳು, ಸನ್ಮಾನಗಳು ಸಹ ದೊರೆತಿವೆ. ಸದಾ ಚಟುವಟಿಕೆಯ ಮನೋಭಾವವುಳ್ಳ ಇವರು ಆಗಿನ ಕಾಲದಲ್ಲಿ ತಮ್ಮ ಮನೆಯಲ್ಲಿಯೇ ವಿದ್ಯಾರ್ಥಿಗಳಿಗೆ ಉಚಿತವಾಗಿ 6 ಭಾಷೆಗಳಲ್ಲಿ ಟ್ಯೂಷನ್ ಕ್ಲಾಸ್ಗಳನ್ನ ಸಹ ನಡೆಸಿಕೊಡುತ್ತಿದ್ದರು. ಒಟ್ಟಿನಲ್ಲಿ ಆಗಿನ ಕಾಲದ ವಿವಿಧ ಸಮಾಜದ ಜನತೆಗೆ ಇವರು ದೇವರ ಸ್ವರೂಪದಂತೆ ಅಚ್ಚುಮೆಚ್ಚಿನ ವ್ಯಕ್ತಿತ್ವತೆಯನ್ನ ಹೊಂದಿದ್ದರು. ಕೌಟುಂಬಿಕ ಜೀವನದಲ್ಲಿಯೂ ಸಹ ತಮ್ಮ ಸಂಬಂಧಿಗಳಿಗೆ, ನೆರೆಹೊರೆಯವರಿಗೆ ಆರ್ಥಿಕ ಸಹಾಯವನ್ನ ತಮ್ಮ ಕೈಲಾದಷ್ಟು ಸಲ್ಲಿಸುತ್ತಾ ಇತರರ ಬದುಕಿಗೆ ಬಂಧು ಬಳಗದಂತೆ ಆಸರೆಯಾಗಿದ್ದರು. ಹುಲಿ ಹೊಟ್ಟೆಯಲ್ಲಿ ಹುಲಿಯೇ ಹುಟ್ಟುತ್ತದೆ ಎಂಬಂತ ಈ ನಿದರ್ಶನಕ್ಕೆ ಪೂರಕ ಸತ್ಯ ಸಾಕ್ಷಿಯಾಗಿ ಈ ಭವ್ಯ ದಿವ್ಯ ಜನಪ್ರಿಯ ಮಹಾನ್ ಪೋಷಕರ ಅಚ್ಚುಮೆಚ್ಚಿನ ಏಕೈಕ ಸುಪುತ್ರರಾದಂತ ಶ್ರೀ ವಿವಿಯನ್ ಇವರ ಪರಿಚಯ ಬಗ್ಗೆ ಈಗ ತಿಳಿಯೋಣ. ದೇವರ ಮಹೋನ್ನತವಾದ ಅಪಾರ ಕೃಪಾಶೀರ್ವಾದಗಳಿಂದ JGVM ಅಂದರೆ ಜೀಸಸ್ ಗೋಸ್ಪಲ್ ವಿವಿಯನ್ ಮಿನಿಸ್ಟ್ರಿ ಈ ಸೇವಾ ಕೇಂದ್ರ ಸ್ಥಾಪಿಸಿ ಈ ಸಾಧನೆ ಮಾಡಿದವರ ಹೆಸರು ಶ್ರೀ ವಿವಿಯನ್ ಇ ಹವಳದ ಎಂಬುದಾಗಿದೆ. ಅನೇಕರು ಈ ವಿವಿಯನ್ ಅಂದರೆ ಏನು ಸರ್ ಎಂದು ಕೇಳುತ್ತಿರುತ್ತಾರೆ. ಇಂಗ್ಲಿಷ್ ಭಾಷೆಯಲ್ಲಿ ಈ ಶಬ್ದ ವಿವನ್ ಎಂಬುದಾಗಿರುತ್ತದೆ ಹಾಗೂ ಈ ಶಬ್ದದ ಅರ್ಥವು ವಿಧೇಯತೆ ಹಾಗೂ ವಿಜಯತೆ ಎಂಬುದಾಗಿದೆ ಎಂದು ಅನ್ಯ ಭಾಷೆಯ ವಿಶ್ಲೇಷಣೆಯಾಗಿದೆ.
ಇವರ ಧರ್ಮ ಕ್ರಿಶ್ಚಿಯನ್ ಹಾಗೂ ಒಳಪಂಗಡ ಪ್ರೊಟೆಸ್ಟಾಂಟ್ ಆಗಿರುತ್ತದೆ. ಇವರ ಜನ್ಮ ದಿನಾಂಕ 4 ಏಪ್ರಿಲ್ 1968. ಇವರು ಕಲಿತ ವಿದ್ಯೆ ಡಿಐ ಮತ್ತು ಇವರ ಉದ್ಯೋಗ ಮೊದಲು ಕೆಎಸ್ಆರ್ಟಿಸಿಯಲ್ಲಿ ಮೆಕ್ಯಾನಿಕ್ ಹುದ್ದೆಯಲ್ಲಿದ್ದರು. ನಂತರ ಇವರ ಹೊಟ್ಟೆ ನೋವು ಶುರುವಾಗಿ ಹೊಟ್ಟೆಗೆ ಆಪರೇಷನ್ ಮಾಡಲಾಯಿತು. ಇದಾದ ನಂತರ ಡಾಕ್ಟರ್ ಈ ಮೆಕ್ಯಾನಿಕಲ್ ಹೆವಿ ಕೆಲಸವನ್ನ ಬಿಟ್ಟುಬಿಡಿ ಎಂದು ಹೇಳಿದರು. ನಂತರ ಸ್ನೇಹಿತರ ಸಲಹೆ ಮಾರ್ಗದರ್ಶನದ ಮೂಲಕ ಸ್ಟೇಷನರಿ ವ್ಯಾಪಾರ ಕೆಲಸವನ್ನ ಆರಂಭಿಸಿದರು. ಮುಂದೆ 2015ರಲ್ಲಿ ಇವರಿಗೆ ರೋಡಿನಲ್ಲಿ ಆಕ್ಸಿಡೆಂಟ್ ಆಗಿ ಇವರ ದೇಹದಲ್ಲಿ ಎಡಭಾಗದ ನಡದ ಪ್ರಧಾನ ಮೂಳೆ ಮುರಿದು ಹೋಗಿದ್ದರಿಂದ ಆ ಭಾಗದಲ್ಲಿ ಕೃತಕ ಸ್ಟಿಲ್ ಎಲುಬುಗಳನ್ನ ಹಾಕಿಸಿಕೊಂಡಿದ್ದರು ಮತ್ತು ಮುಂದೆ ಬಹಳ ವರ್ಷ ಈ ವ್ಯಾಪಾರಿಯ ವೃತ್ತಿಯನ್ನ ಮುಂದುವರಿಸಲಾಗಲಿಲ್ಲ. ಹೀಗಾಗಿ ಪ್ರಸ್ತುತವಾಗಿ ಇರುವಂತ ಜೆಜಿವಿಎಂ ವಿವಿಧ ವಿಷಯಗಳ ಮಾಹಿತಿ ಪ್ರಸಾರಣ ಸಮಾಜ ಸೇವೆಯನ್ನ ಜನವರಿ 16, 2016ರಿಂದ ಆರಂಭಿಸಿ ಅನುಸರಿಸುತ್ತಿದ್ದಾರೆ. ಹಾಗೂ ಇವರ ಮದುವೆಯ ದಿನಾಂಕ ಜನವರಿ 4, 1998 ಆಗಿದೆ. ಇವರ ಕಾರ್ಯಾಲಯ ಹಾಗೂ ದೇವರ ಕೃಪೆಯಿಂದ ಇವರ ಸ್ವಂತ ಮನೆಯ ವಿಳಾಸ ಎರಡೂ ಒಂದೇ ಆಗಿರುತ್ತದೆ. ವಿಳಾಸ ಹೀಗಿದೆ. JGVM ಸೇವಲೆ. ವಿಳಾಸ ಹೀಗಿದೆ. JGVM ಸೇವಲೆ. ಹರಿಜನಕೇರಿ ಓಣಿ, ಬೆಟಗೇರಿ ಬಸ್ ಸ್ಟ್ಯಾಂಡ್ ಹತ್ತಿರ, ಗದಗ. ಜಿಲ್ಲೆ ಗದಗ, ರಾಜ್ಯ ಕರ್ನಾಟಕ, ದೇಶ ಭಾರತ. ಇವರ ವಾಟ್ಸಪ್ ಹಾಗೂ ಫೋನ್ ಪೇ ಮತ್ತು ಗೂಗಲ್ ಪೇ ನಂಬರ್ಗಳು ಹೀಗಿವೆ: 8949352449 ಮತ್ತು 741111 890449. ಈ ಜೆಜಿವಿಎಂ ಸೇವೆ ಮಾಡುತ್ತಿರುವ ಇವರ ಪರ್ಸನಲ್ ಬದುಕಿಗಾಗಿ ಯಾರಾದರೂ ಆರ್ಥಿಕ ಸಹಾಯ ಮಾಡುವುದಾದರೆ 89,049 35,249ಗೆ ಫೋನ್ ಪೇ ಮಾಡಿರಿ. ಮಾಡಿದವರಿಗೆ ಮತ್ತು ಇನ್ನು ಮುಂದೆ ಮಾಡುವವರೆಲ್ಲರಿಗೂ ಪ್ರೀತಿಯ ವಂದನೆಗಳು. ಪ್ರಿಯರೇ, ಈ ಶ್ರೀ ವಿವಿಯನ್ ಇ ಹವಳದ ಇವರು ದೇವರ ಅಪಾರ ಕೃಪೆಯಿಂದ ಸಂಗೀತ ಕಲಾಕಾರರು ಸಹ ಆಗಿದ್ದಾರೆ. ಯೂಟ್ಯೂಬ್ನಲ್ಲಿ SPVSC ಇಂಡಿಯಾ ಎಂಬ ಈ ಚಾನೆಲ್ನಲ್ಲಿ ಮತ್ತು JGVM ಗಡೆಗ್ ಎಂಬ ಈ ಚಾನೆಲ್ನಲ್ಲಿಯೂ ಸಹ ಇವರು ಹಾಡಿದ 100ಕ್ಕೂ ಅಧಿಕ ಹಾಡುಗಳನ್ನೆಲ್ಲ ದೇವರ ಅಪಾರ ಮಹಾಕೃಪೆಯಿಂದ ಸ್ವತಃ ಇವರೇ ಗೀತಾಸ್ವರ ಸಂಯೋಜನೆ ಮಾಡಿ 90ಕ್ಕೂ ಅಧಿಕ ಹಾಡುಗಳಿಗೆ ಇವರೇ ಸ್ವತಃ ಸಾಹಿತ್ಯ ಬರೆದು ಇವರೇ ಸಂಗೀತ ಸಂಯೋಜನೆ ಮಾಡಿ ಇವರೇ ಸಾಫ್ಟ್ವೇರ್ ಮೂಲಕ ಎಲ್ಲಾ ವಾದ್ಯಗಳನ್ನ ನುಡಿಸಿ ಅತ್ಯುತ್ತಮ ಗಾಯಕ ಪ್ರಶಸ್ತಿ ಪಡೆದ ಇವರೇ ಹಾಡಿದಂತ 100 ಕ್ರೈಸ್ತ ಭಕ್ತಿಗೀತೆಗಳು ಇವರ ಚಾನೆಲ್ನಲ್ಲಿ ಇರುತ್ತವೆ. ಮತ್ತು ಇವರ ಹಾಡುಗಳು ಇಂದಿಗೂ ಹಾಗೂ ಮುಂದೆ ಲೋಕಾಂತ್ಯವರೆಗೂ ಅಲ್ಲಿ ಅಮರವಾಗಿಯೇ ಇರುತ್ತವೆ. ಅಲ್ಲಿರುವ ಎಲ್ಲ ಹಾಡಿನ ಸಾಹಿತ್ಯವು ದೇವರಿಗೆ ಇನ್ನಷ್ಟು ಹತ್ತಿರವಾಗುವಂತೆ ಹಾಗೂ ದೇವರನ್ನ ಇನ್ನಷ್ಟು ಆಳವಾಗಿ ಅರಿಯುವಂತ ಮಾತ್ರವಲ್ಲದೆ ಭಕ್ತಿಯಿಂದ ಆಲಿಸುವಂತ ಪ್ರತಿ ಆತ್ಮಗಳನ್ನ ಸಂಪೂರ್ಣ ನಿಸ್ವಾರ್ಥಗೊಳಿಸುವ ಹಾಗೂ ನಾನು ದೇವರ ಮಗ ದೇವರ ಮಗಳು ಎಂಬಂತಹ ಈ ಅನಿಸಿಕೆ ಹೊಮ್ಮಿಸುವಂತ ಹಾಗೂ ವಿಸ್ಮಯ ಅದ್ಭುತ ಶಕ್ತಿಯನ್ನ ಅಪಾರ ಭಕ್ತಿಯಿಂದ ಆಲಿಸುವಂತ ಪ್ರತಿ ಆತ್ಮಗಳಲ್ಲಿ ಸುಸುವಂತವುಗಳಾಗಿವೆ. ಈ ಎಲ್ಲಾ ಗೀತೆಗಳನ್ನ ಅಪಾರ ಭಕ್ತಿಯಿಂದ ಆಲಿಸುವಂತ ಪ್ರತಿಯೊಬ್ಬರಿಗೂ ಶ್ರೀ ವಿವಿಯನ್ ಇವರ ಮುದ್ದಾದ ಪ್ರೀತಿಯ ವಂದನೆಗಳು. ಮಾತ್ರವಲ್ಲದೆ ಇವರು ಸರ್ವಧರ್ಮ ಸಾಮಾಜಿಕವಾಗಿ ಸ್ವಯಂ ಅಭಿವೃದ್ಧಿಗೊಳ್ಳುವಂತ ಅರ್ಥಪೂರ್ಣ ಸಾಹಿತ್ಯ ಇರುವ ಅಪಾರ ಅನೇಕ ವಿಷಯಗಳ ಚಿಕ್ಕಪುಟ್ಟ ಲೇಖನಗಳನ್ನ ಸಹ ಬರೆದಿಟ್ಟಿರುತ್ತಾರೆ. ಈ ಲೇಖನಗಳು ಯೂಟ್ಯೂಬ್ನಲ್ಲಿ JGVM ಗಡೆಗ್ ಎಂಬ ಈ ಚಾನೆಲ್ನಲ್ಲಿ, ಇದರಲ್ಲಿ ಪ್ಲೇಲಿಸ್ಟ್ ನಂಬರ್ JGVMSAWBVH16 ಇದರಲ್ಲಿ, ಅಲ್ಲಿ ಟೆಕ್ಸ್ಟ್ ವಿಡಿಯೋ ರೂಪದಲ್ಲಿ ಕೆಲವು ಅಪ್ಲೋಡ್ ಆಗಿವೆ ಮತ್ತು ಇನ್ನೂ ಕೆಲವು ಅಪ್ಲೋಡ್ ಆಗಲಿವೆ. ಆಸಕ್ತರು ಸಮಯದ ಅನುಕೂಲವಿದ್ದಾಗ ಅಲ್ಲಿ ಓದಿಕೊಳ್ಳಲು ಮುದ್ದಾದ ಪ್ರೀತಿಯ ಸ್ವಾಗತ. ಅಲ್ಲಿ ಇವರು ಬರೆದಿರುವ ಆ ಚಿಕ್ಕ ಪುಟ್ಟ ಲೇಖನಗಳ ಶೀರ್ಷಿಕೆ ಶಿರೋನಾಮೆಗಳು ಅವು ಹೀಗಿವೆ: 1ನೇಯದಾಗಿ ಸಮಾಜ ಸೇವೆಗಳ JGVM ಲೇಖನ ಎಂಬುದಾಗಿದೆ. 2ನೇಯದಾಗಿ ಸಾರ್ವಜನಿಕ ಸೇವೆಗಳ JGVM ಲೇಖನ ಎಂಬುದಾಗಿದೆ. 3ನೇಯದಾಗಿ ಬಾಲ್ಯ ಮತ್ತು ಯೌವನ JGVM ಲೇಖನ ಎಂಬುದಾಗಿದೆ. 4ನೇಯದಾಗಿ ಲವ್ ಅಂಡ್ ಲೈಫ್ JGVM ಲೇಖನ ಎಂಬುದಾಗಿದೆ. 5ನೇಯದಾಗಿ ಮದುವೆ ಮತ್ತು ಸಂಸಾರ JGVM ಲೇಖನ ಎಂಬುದಾಗಿದೆ. 6ನೇಯದಾಗಿ ಪ್ರತಿಭೆಗಳ ಪ್ರಗತಿ ರಹಸ್ಯ JGVM ಲೇಖನ ಎಂಬುದಾಗಿದೆ. 7ನೇಯದಾಗಿ ಸಂಸಾರಿಕ ಕಿವಿ ಮಾತುಗಳ JGVM ಲೇಖನ ಎಂಬುದಾಗಿದೆ. 8ನೇಯದಾಗಿ ಸ್ವಯಂ ಡಾಕ್ಟರ್ JGVM ಲೇಖನ ಎಂಬುದಾಗಿದೆ. 9ನೇಯದಾಗಿ ಗಾದೆ ಮಾತುಗಳ JGVM ಲೇಖನ ಎಂಬುದಾಗಿದೆ. 10ನೇಯದಾಗಿ ಅಮರವಾಣಿಗಳ JGVM ಲೇಖನ ಎಂಬುದಾಗಿದೆ. 11ನೇಯದಾಗಿ ಆತ್ಮಿಕ ಸಂದೇಶ JGVM ಲೇಖನ ಎಂಬುದಾಗಿದೆ. 12ನೇಯದಾಗಿ ವ್ಯವಹಾರಿಕ ಮಾರ್ಗದರ್ಶನ ಲೇಖನ ಎಂಬುದಾಗಿದೆ. 13ನೇಯದಾಗಿ ನಿರುದ್ಯೋಗಿಗೆ ಕಿವಿಮಾತು JGVM ಲೇಖನ ಎಂಬುದಾಗಿದೆ. 14ನೇಯದಾಗಿ ಉದ್ಯೋಗ ಅಪೇಕ್ಷಿತರಿಗೆ JGVMನವರ ಮಾರ್ಗದರ್ಶಿ ಲೇಖನ ಎಂಬುದಾಗಿದೆ. 15ನೇಯದಾಗಿ JGVM ಕಾಮಿಡಿ ಜಗತ್ತು ಎಂಬುದಾಗಿದೆ.
16ನೇಯದಾಗಿ ಸಾಫ್ಟ್ವೇರ್ ಗೀತ ಸಂಗೀತ ರಚನೆ JGVM ಮಾರ್ಗದರ್ಶಿ ಲೇಖನ ಎಂಬುದಾಗಿದೆ. 17ನೇಯದಾಗಿ ಗೃಹ ನಿರ್ಮಾಣ JGVM ಲೇಖನ ಎಂಬುದಾಗಿದೆ. 18ನೇದಾಗಿ ಕ್ಯಾಲೆಂಡರ್ ಕ್ಯಾಲ್ಕುಲೇಷನ್ JGVM ಲೇಖನ ಎಂಬುದಾಗಿದೆ. 19ನೇದಾಗಿ ದೇವಾಲಯದ ಜೀರ್ಣೋದ್ಧಾರ JGVM ಲೇಖನ ಎಂಬುದಾಗಿದೆ. 20ನೇದಾಗಿ ಮದುವೆಯ ನಿಶ್ಚಿತಾರ್ಥ JGVM ಲೇಖನ ಎಂಬುದಾಗಿದೆ. ಹೀಗೆ ಇನ್ನಷ್ಟು ಬೇರೆ ಬೇರೆ ಮುಂತಾದವುಗಳಾಗಿವೆ. ಇಲ್ಲಿಗೆ ಶ್ರೀ ವಿವಿಯನ್ ಇವರು ಬರೆದಿರುವ ಲೇಖನಗಳ ವಿವರಗಳು ಮುಕ್ತಾಯವಾದವು. ಮತ್ತು ಯೂಟ್ಯೂಬ್ನಲ್ಲಿ ಇವರ JGVM ಗಡೆಗೆಂಬ ಈ ಚಾನೆಲ್ನಲ್ಲಿ ಅಲ್ಲಿರುವ ಯಾವ ಯಾವ ಪ್ಲೇ ಲಿಸ್ಟ್ನಲ್ಲಿ ಯಾವ ಯಾವ ವಿಷಯಗಳನ್ನ ಪ್ರಕಟಿಸಲಾಗಿದೆ ಎಂದು ತಿಳಿಯೋಣ. ನಿಮಗೆ ಯೂಟ್ಯೂಬ್ನಲ್ಲಿ ಈ ಕೇಂದ್ರದ ಚಲನ್ನಲ್ಲಿ ಪ್ಲೇ ಲಿಸ್ಟ್ ತೆಗೆಯಲು ಗೊತ್ತಿಲ್ಲದಿದ್ದರೆ ನಿಮ್ಮ ಸಮೀಪದ ಕಾಲೇಜು ಹುಡುಗರಿಗೆ ಅಥವಾ ಹುಡುಗಿಯರಿಗೆ ಕೇಳಿರಿ, ಅವರೇ ತೋರಿಸಿಕೊಡುತ್ತಾರೆ. ಪ್ಲೇ ಲಿಸ್ಟ್ ನಂಬರ್ JGVM CKWS1 ರಲ್ಲಿ ಶ್ರೀ ವಿವಿಯನ್ನರು ಬರೆದು ಹಾಡಿದ ಹಾಡುಗಳು ಇರುತ್ತವೆ. ಪ್ಲೇ ಲಿಸ್ಟ್ ನಂಬರ್ JGVM CKMS2 ರಲ್ಲಿ ಕ್ರೈಸ್ತ ಕನ್ನಡ ಸಂದೇಶ ಉಪದೇಶ ಗೀತೆಗಳು ಇರುತ್ತವೆ. ಪ್ಲೇ ಲಿಸ್ಟ್ ನಂಬರ್ JGVM ALBUM3 ರಲ್ಲಿ ಕ್ರೈಸ್ತ ಕನ್ನಡ ಕ್ರಿಸ್ಮಸ್ ಗೀತೆಗಳು ಇರುತ್ತವೆ. ಪ್ಲೇ ಲಿಸ್ಟ್ ನಂಬರ್ JGVM CKOS4 ರಲ್ಲಿ ಕ್ರೈಸ್ತ ಕನ್ನಡ ಹಳೆಯ ಗೀತೆಗಳು ಇರುತ್ತವೆ. ಪ್ಲೇ ಲಿಸ್ಟ್ ನಂಬರ್ JGVM CHS5 ರಲ್ಲಿ ಕ್ರೈಸ್ತ ಹಿಂದಿ ಗೀತೆಗಳು ಇರುತ್ತವೆ. ಪ್ಲೇ ಲಿಸ್ಟ್ ನಂಬರ್ JGVM CKBS6 ರಲ್ಲಿ ಕ್ರೈಸ್ತ ಕನ್ನಡ ಬರ್ತ್ಡೇ ಗೀತೆಗಳು ಇರುತ್ತವೆ. ಪ್ಲೇ ಲಿಸ್ಟ್ ನಂಬರ್ JGVM JKMS7 ರಲ್ಲಿ ಕ್ರೈಸ್ತ ಕನ್ನಡ ಮದುವೆಯ ಗೀತೆಗಳು ಇರುತ್ತವೆ. ಪ್ಲೇ ಲಿಸ್ಟ್ ನಂಬರ್ JGVM PLA8 ರಲ್ಲಿ ಕ್ರೈಸ್ತ ಕನ್ನಡ ಗುಡ್ ಫ್ರೈಡೆ ಈಸ್ಟರ್ ಗೀತೆಗಳು ಇರುತ್ತವೆ. ಪ್ಲೇ ಲಿಸ್ಟ್ ನಂಬರ್ JGVM JSKS9 ರಲ್ಲಿ ಕ್ರೈಸ್ತ ಕನ್ನಡ ಸಂಡೇ ಸ್ಕೂಲ್ ಮಕ್ಕಳ ಗೀತೆಗಳು ಇರುತ್ತವೆ. ಪ್ಲೇ ಲಿಸ್ಟ್ ನಂಬರ್ JGVM CKSFMOTD10 ರಲ್ಲಿ ಕ್ರೈಸ್ತ ಕನ್ನಡ ಮರಣ ಗೀತೆಗಳು ಇರುತ್ತವೆ. ಪ್ಲೇ ಲಿಸ್ಟ್ ನಂಬರ್ JGVM JKNS11 ರಲ್ಲಿ ಕ್ರೈಸ್ತ ಕನ್ನಡ JGVM ನಾನ್ ಸ್ಟಾಪ್ ಗೀತೆಗಳು ಇರುತ್ತವೆ. ಪ್ಲೇ ಲಿಸ್ಟ್ ನಂಬರ್ JGVM PLA12 ರಲ್ಲಿ ಅನುದಿನ ಆತ್ಮಿಕ ಆಹಾರ ಸಂದೇಶಗಳು ಇರುತ್ತವೆ. ಪ್ಲೇ ಲಿಸ್ಟ್ ನಂಬರ್ JGVM TIWOCWBMV13 ರಲ್ಲಿ ಶ್ರೀ ವಿವಿಯನ್ನರ ಅಮರ ನುಡಿಗಳು ಇರುತ್ತವೆ. ಪ್ಲೇ ಲಿಸ್ಟ್ ನಂಬರ್ JGVM VHURI14 ರಲ್ಲಿ ಶ್ರೀ ವಿವಿಯನ್ನರ ಮನೆಯಲ್ಲಿಯ ಹಳೆಯ ವಸ್ತುಗಳ ಮಾರಾಟದ ಬಗ್ಗೆ ವಿಡಿಯೋಗಳು ಇರುತ್ತವೆ. ಪ್ಲೇ ಲಿಸ್ಟ್ ನಂಬರ್ JGVM TMPBJCITLOV15 ರಲ್ಲಿ ಶ್ರೀ ವಿವಿಯನ್ನರ ಜೀವಿತದಲ್ಲಿ ದೇವರು ಮಾಡಿದ ಅದ್ಭುತಗಳು ಇರುತ್ತವೆ. ಪ್ಲೇ ಲಿಸ್ಟ್ ನಂಬರ್ JGVM HSE2VH16 ರಲ್ಲಿ ಶ್ರೀ ವಿವಿಯನ್ನರು ಬರೆದ ಕಿರು ಲೇಖನಗಳು ಇರುತ್ತವೆ. ಈ ಎಲ್ಲಾ ಪ್ಲೇ ಲಿಸ್ಟ್ ಗಳಲ್ಲಿರುವಂತ ವಿಷಯಗಳು ದೇವರ ಕೃಪೆಯಿಂದ ಶ್ರೀ ವಿವಿಯನ್ನರ ಅಮರ ಸಾಧನೆಗಳಾಗಿವೆ. ಮತ್ತು ಇವರ ಜೀವಿತದಲ್ಲಿ ಒಂದು ಬಿಳಿ ಕತ್ತೆಯ ಆಗಮನದ ಮೂಲಕ ಇವರ ಜೀವಿತದಲ್ಲಿ ಒಂದು ಅದ್ಭುತ ಕಾರ್ಯ ನೆರವೇರಿದೆ. ಇದರ ಬಗ್ಗೆ ಈ ಮೂಲಕ ತಿಳಿಸಲು ಶ್ರೀ ವಿವಿಯನ್ ಹವಳದ ಎಂಬ ನಾನು ಬಹಳವಾಗಿ ಸಂತೋಷಿಸುತ್ತೇನೆ. ಪ್ರಿಯರೇ, ಶ್ರೀ ಯೇಸು ಕ್ರಿಸ್ತರು ಈ ಭೂಲೋಕಕ್ಕೆ ಆಗಮಿಸಿದಾಗ ಆ ಕಾಲದಲ್ಲಿ ವಾಹನಗಳು ಇರಲಿಲ್ಲ. ಹೀಗಾಗಿ ಬೈಬಲ್ನಲ್ಲಿ ಶ್ರೀ ಯೇಸು ಕ್ರಿಸ್ತರು ಕತ್ತೆಯ ಮೇಲೆ ಪ್ರಯಾಣ ಮಾಡಿದ ಬಗ್ಗೆ ಬರೆಯಲಾಗಿದೆ. ಅಂದಾಜು 2500 ವರ್ಷಗಳ ಹಿಂದೆ ನಡೆದ ಈ ಘಟನೆಗೂ ಮತ್ತು ಈ ಬಿಳಿ ಕತ್ತೆ ನಮ್ಮ ಮನೆಗೆ ಬಂದಿರುವ ಈ ಘಟನೆಗೂ ವಿಸ್ಮಯಕರವಾಗಿ ಸಂಬಂಧವಿರುತ್ತದೆ. ಇದು ಹೇಗೆಂದರೆ 2024 ಇಸ್ವಿ ಡಿಸೆಂಬರ್ 25ನೇ ದಿನಾಂಕದಂದು ನಾವೆಲ್ಲ ಕುಟುಂಬ ಸಹಿತವಾಗಿ ಆಟೋದಲ್ಲಿ ಚರ್ಚೆಗೆ ಹೋಗುವ ಸಿದ್ಧತೆಯಲ್ಲಿರುವಾಗ ಮನೆ ಬೀಗ ಹಾಕಿ ನಾವೆಲ್ಲ ಮೇನ್ ಗೇಟಿಗೆ ಬಂದಾಗ ಈ ಕತ್ತೆಯು ನೇರವಾಗಿ ನಮ್ಮ ಮನೆಗೆ ಬಂದಿತು. ನಂತರ ನಮ್ಮ ಮನೆಯ ಮೇನ್ ಗೇಟಿನ ದ್ವಾರದಲ್ಲಿ ನಿಂತಿತು. ನಂತರ ಸ್ವಲ್ಪ ಒಳಗೆ ಬಂದಿತು. ಈ ಸಂದರ್ಭದಲ್ಲಿ ನಾವು ಬಹಳವಾಗಿ ಆಶ್ಚರ್ಯ ಹಾಗೂ ವಿಸ್ಮಿತರಾದೆವು. ಕಾರಣ, ಈ ಕತ್ತೆಯು ಈ ಹಿಂದೆ ನಮ್ಮ ಮನೆಗೆ ಎಂದಿಗೂ ಬಂದಿರಲಿಲ್ಲ. ಮತ್ತು ಕ್ರಿಸ್ಮಸ್ ದಿನವೇ ಈ ಕತ್ತೆ ನಮ್ಮ ಮನೆಗೆ ಬಂದಿದ್ದರಿಂದ ವಿಸ್ಮಯದ ಜೊತೆಗೆ ಅಪಾರ ಸಂತೋಷವೂ ಆಯಿತು. ಇದು ದೇವರು ಕಳಿಸಿಕೊಟ್ಟ ಆಶೀರ್ವಾದ ಎಂದು ತಿಳಿದು ಅದಕ್ಕೆ ನಾವು ಕ್ರಿಸ್ಮಸ್ ದಿನಗಳಲ್ಲಿ ಮಾಡುವಂತಹ ಸ್ವೀಟ್ ಪದಾರ್ಥ ಆದಂತ ಕರ್ಚಿಕಾಯಿ ಗಳನ್ನ ಈ ಕತ್ತೆಗೆ ತಿನ್ನಿಸಿ ಅದನ್ನ ಬೀಳ್ಕೊಟ್ಟೆವು. ಈ ಘಟನೆಯಿಂದ ನಮ್ಮ ಕುಟುಂಬದ ಮೇಲೆ ದೇವರ ರಕ್ಷಣೆ ಹಾಗೂ ಆಶೀರ್ವಾದ ಇದೆ ಎಂದು ಮನವರಿಕೆಯಾಗಿ ಆತ್ಮಿಕವಾಗಿ ದೇವರನ್ನು ಕೊಂಡಾಡುತ್ತಾ ಅಂದು ಕ್ರಿಸ್ಮಸ್ ಹಬ್ಬವನ್ನ ಇನ್ನಷ್ಟು ಆಸಕ್ತಿಯಿಂದ ಆಚರಿಸಿದೆವು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ, ಆಮೇನ್. ಮತ್ತು ಈ ಶ್ರೀ ವಿವಿಯನ್ ಹವಳದ ಇವರು ತಮ್ಮ ದೇವರಾದ ಯೇಸು ಕ್ರಿಸ್ತರ ಸ್ವರ್ಗದಲ್ಲಿ ಅಮರವಾಗಿ ಬಾಳುತ್ತಾರೆ ಎಂದು ತಾವು ಜೀವಿತ ಇರುವಾಗಲೇ ತಮ್ಮ ದೇವರಿಂದ ಒಂದು ಮಹಾ ದೊಡ್ಡ ಅದ್ಭುತನೆಯಿಂದ ತಿಳಿದುಕೊಂಡಿರುತ್ತಾರೆ. ಈ ಘಟನೆಯ ಬಗ್ಗೆ ಇಲ್ಲಿ ವಿವರಿಸಲಾಗಿದೆ. 2022 ಇಸ್ವಿಯಲ್ಲಿ ನವೆಂಬರ್ ತಿಂಗಳಲ್ಲಿ ಇವರು ದೇವರಲ್ಲಿ ಒಂದು ಕೋರಿಕೆಯನ್ನ ತಿಳಿಸುತ್ತಿದ್ದರು. ಅದೇನೆಂದರೆ,
ಓ ದೇವರೇ, ನೀವು ನನ್ನನ್ನು ನಿಮ್ಮ ಮಗನನ್ನಾಗಿ ಸ್ವೀಕರಿಸಿ ನಿಮ್ಮ ಸ್ವರ್ಗದ ಆ ದಿವ್ಯ ಸ್ಥಳದಲ್ಲಿ ನನ್ನನ್ನು ಸೇರ್ಪಡಿಸುವಿರಿ ಎಂಬ ಈ ವಿಷಯವಾಗಿ ನನಗೆ ನೀವು ಖಾತ್ರಿಪಡಿಸಲು ಏನಾದರೂ ಒಂದು ಸೂಚಕ ಕಾರ್ಯ ಅಥವಾ ಅದ್ಭುತ ಕಾರ್ಯದಿಂದ ತೋರ್ಪಡಿಸಿರಿ ಎಂದು ಕಣ್ಣೀರು ಸುರಿಸಿ ಅಪಾರ ಹಂಬಲದಿಂದ ಪ್ರಾರ್ಥಿಸುತ್ತಾ ಸತತವಾಗಿ ಬೇಡಿಕೊಳ್ಳುತ್ತಿದ್ದರು. ಹೀಗೆ ಸತತವಾಗಿ ಪ್ರಾರ್ಥಿಸುತ್ತಿರುವಾಗ ಇವರಿಗೆ ಒಂದು ಫೋನ್ ಕರೆ ಬಂದಿತು. ಆ ಫೋನ್ ಕಾಲ್ ಭಾರತ ದೇಶದಲ್ಲಿಯ ಚೆನ್ನೈನಲ್ಲಿರುವ ತ್ರಿಶೂರ ಎಂಬ ಸ್ಥಳದಿಂದ ಹಾಗೂ ಕನ್ನಡ ಬಲ್ಲಂತ ಕರ್ನಾಟಕದ ಒಬ್ಬ ದೇವರ ಭಕ್ತರ ಮೂಲಕ ಇವರಿಗೆ ಈ ಫೋನ್ ಕಾಲ್ ಬಂದಿತ್ತು. ಈ ಫೋನ್ ಕಾಲ್ ಮಾಡಿದವರು ಶ್ರೀ ವಿವಿಯನ್ನರಿಗೆ ತಿಳಿಸಿದ್ದೇನೆಂದರೆ, ಶ್ರೀ ಯೇಸು ಕ್ರಿಸ್ತರು ನಿಮ್ಮನ್ನು ಆಯ್ದುಕೊಂಡಿದ್ದಾರೆ ಮತ್ತು ಕ್ರೈಸ್ತ ಸತ್ಯವೇದ ಪುಸ್ತಕದಲ್ಲಿ ಪ್ರಕಟಣೆಯ ಅಧ್ಯಾಯ 14 ವಚನ 1-7 ಬರೆಯಲಾದ ಅಲ್ಲಿರುವ ಆ ವಿಷಯವಾಗಿ ನೀವು ದೇವರೊಂದಿಗೆ ದೇವರ ಸ್ವರ್ಗಕ್ಕೆ ಹೋಗಲು ಆಯ್ಕೆಯಾಗಿದ್ದೀರಿ ಎಂದು ತಿಳಿಸಿದರು. ಈ ವಿಷಯವನ್ನ ಆಲಿಸಿದ ಶ್ರೀ ವಿವಿಯನ್ನರು ಸ್ವರ್ಗವೇ ಸಿಕ್ಕಷ್ಟು ಖುಷಿಪಟ್ಟರು. ಮತ್ತು ಅವರು ಹೇಳಿದ್ದೇನೆಂದರೆ, ದೇವರ ವಾಕ್ಯಗಳಿಂದ ನಿಮ್ಮನ್ನು ಇನ್ನಷ್ಟು ಪವಿತ್ರರನ್ನಾಗಿ ಮಾಡಬೇಕಾಗಿದೆ, ಹೀಗಾಗಿ ನೀವು ತ್ರಿಶೂರಿಗೆ ಬರಬೇಕು ಎಂದು ತಿಳಿಸಿದರು. ಇವರ ಮಾತಿನ ಪ್ರಕಾರ ಶ್ರೀ ವಿವಿಯನ್ನರು ಅಲ್ಲಿಗೆ ಹೋಗಿ 5 ದಿನಗಳವರೆಗೆ ದೇವರ ಆಶೀರ್ವಾದದಾಯಕ ವಚನಗಳನ್ನು ಆಲಿಸಿ, ಕೊನೆಯ 5ನೆಯ ದಿನದಂದು ಅಲ್ಲಿ ದೇವರ ಆಶೀರ್ವಾದವನ್ನು ಪಡೆಯುವಾಗ ಒಂದು ಅದ್ಭುತ ಕಾರ್ಯ ಈ ಶ್ರೀ ವಿವಿಯನ್ನರ ಮನಸ್ಸಿನಲ್ಲಿ ಜರುಗಿತು. ಅದೇನೆಂದರೆ, ನಾನು ಇಹಲೋಕದವನಲ್ಲ, ನಾನು ಸ್ವರ್ಗದಿಂದ ಈ ಭೂಲೋಕಕ್ಕೆ ಕಳಿಸಲ್ಪಟ್ಟ ದೇವರ ಮಗನಾಗಿದ್ದೇನೆ ಎಂಬಂತ ಈ ದೇವರ ಪ್ರೇರೇಪಣೆಯ ಅನಿಸಿಕೆಯನ್ನ ಶ್ರೀ ವಿವಿಯನ್ನರು ತಮ್ಮ ಆತ್ಮಿಕ ಅಂತರಂಗದಲ್ಲಿ ಅರಿತುಕೊಂಡರು. ಇಲ್ಲಿ ಗಮನಿಸಬೇಕಾದ ಒಂದು ಮಹತ್ವದ ವಿಷಯವೇನೆಂದರೆ, ಶ್ರೀ ವಿವಿಯನ್ನರು ದೇವರಿಗೆ ತಮ್ಮನ್ನು ಆರಿಸಿಕೊಂಡದ್ದರ ಬಗ್ಗೆ ಯಾವುದೇ ರೀತಿಯಿಂದ ತಿಳಿಸು ಎಂದು ಬೇಡುತ್ತಿರುವ ಅದೇ ತಿಂಗಳು ಅದೇ ಕಾಲಮಾನದಲ್ಲಿಯೇ ದೇವರಿಂದ ಈ ರೀತಿಯ ತ್ರಿಶೂರ್ ಸ್ಥಳದಿಂದ ಫೋನ್ ಕರೆ ಬರುವ ಮೂಲಕ ಶ್ರೀ ವಿವಿಯನ್ನರಿಗೆ ಶ್ರೀ ಯೇಸು ಕ್ರಿಸ್ತ ದೇವರು ಆಯ್ದುಕೊಂಡಿದ್ದರ ಬಗ್ಗೆ ಉತ್ತರಿಸಿದ ಈ ಅದ್ಭುತ ಕಾರ್ಯವು ನೆರವೇರಿದೆ. ದೇವರ ನಾಮಕ್ಕೆ ಯುಗ ಯುಗಾಂತರಕ್ಕೂ ಸ್ತೋತ್ರವಾಗಲಿ, ಆಮೆನ್. ಶ್ರೀ ವಿವಿಯನ್ನರ ಜೀವಿತದಲ್ಲಿ ದೇವರು ತೋರಿಸಿಕೊಟ್ಟ ಈ ಅದ್ಭುತ ಕಾರ್ಯದಿಂದ ಇವರು ಆತ್ಮದಲ್ಲಿ ಇನ್ನಷ್ಟು ಪವಿತ್ರವಾಗಿದ್ದಾರೆ, ಇದು ಸತ್ಯ. ಇದಕ್ಕೆ ಸಾಕ್ಷಿಯಾಗಿ ಮೊದಲಿನಿಂದಲೂ ಇವರು ದೇವರ ಭಕ್ತಿ ಗೀತೆಗಳನ್ನ ಬರೆದು ಹಾಡುತ್ತಲಿದ್ದಾರೆ ಮತ್ತು ಇಂದಿಗೂ ಸಹ ಈ ಭಕ್ತಿಯ ಸೇವೆ ಮುಂದುವರಿಸುತ್ತಿದ್ದಾರೆ. ಹೀಗಾಗಿ ಇವರು ತಮ್ಮ JGVM ಸರ್ವಿಸ್ ಕಾರ್ಯಗಳಲ್ಲಿಯೂ ಸಹ ದೇವರು ತಮ್ಮ ಪಕ್ಕದಲ್ಲಿಯೇ ಇದ್ದಾರೆಂದು ತಿಳಿಯುತ್ತಾ ಎಲ್ಲರೊಡನೆ ಸತ್ಯವನ್ನೇ ಮಾತನಾಡುತ್ತಾ ಸತ್ಯ, ಪ್ರಾಮಾಣಿಕ ಮತ್ತು ಸಿಸ್ಟಮ್ಯಾಟಿಕ್ ಆಗಿ ಸರ್ವಿಸ್ ಕೊಡುತ್ತಲಿದ್ದಾರೆ. ಇಲ್ಲಿಗೆ JGVM ಸ್ಥಾಪಕರಾದ ಶ್ರೀ ವಿವಿಯನ್ ಹವಳದ ಇವರ ಪರಿಚಯದ ವಿವರಗಳು ಮುಕ್ತಾಯವಾದವು. ಈ ವಿಡಿಯೋದಲ್ಲಿ ತಿಳಿಸಿದ ಈ ಎಲ್ಲಾ ವಿಷಯಗಳನ್ನ ಮಾನ್ಯ ತಾವು ಅತಿ ತಾಳ್ಮೆಯಿಂದ ಹಾಗೂ ಸಹಕಾರ ಮನೋಭಾವನೆಯಿಂದ ಮತ್ತು ಬಹಳ ಆಸಕ್ತಿಯಿಂದ ಆಲಿಸಿದ್ದಕ್ಕಾಗಿ ಮಾನ್ಯ ತಮಗೆ ಅಪಾರ ಪ್ರೀತಿಯ ವಂದನೆಗಳು. ದೇವರು ನಿಮಗೂ ಮತ್ತು ನಿಮ್ಮ ಮನೆಯವರಿಗೂ ಮತ್ತು ನಿಮ್ಮ ಪ್ರೀತಿ ಪಾತ್ರರಿಗೂ ಸದಾಕಾಲವೂ ಒಳ್ಳೆಯದನ್ನ ಮಾಡುತ್ತಿರಲಿ. ನಮಸ್ಕಾರ. ಮತ್ತು ಇದೇ ವಿಡಿಯೋದ ಕಾಮೆಂಟ್ನಲ್ಲಿ ಇವರು ಸಲ್ಲಿಸುತ್ತಿರುವ ಸೇವೆಗಳ ಬಗ್ಗೆ ಮತ್ತು ಇತರೆಯ ವಿಷಯಗಳ ಬಗ್ಗೆ ಇನ್ನಷ್ಟು ಮಾಹಿತಿಗಳಿವೆ, ಅವುಗಳನ್ನ ಓದಿ ಅರಿತುಕೊಳ್ಳಲು ಪ್ರೀತಿಯ ವಿನಂತಿ. God bless you.